ಮೈ ಡಿಯರ್ ಫ್ರೆಂಡ್ಸ್, ಪ್ರೈಸ್ ಅಲ್ಲೋದೇ ನಮಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಮೀಕನುವಾದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಹೊಡೆಯುವವನು ಅವರ ಮುಂದೆ ಹೊರಟಿದ್ದಾನೆ, ಅವರು ಬಾಗಿಲನ್ನು ಹೊಡೆದು ನುಗ್ಗಿ ಹೊರಟಿದ್ದಾರೆ, ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ, ಯೆಹೋವನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ ಎಂಬುದಾಗಿ. ಹೌದು, ಇವತ್ತು ದೇವರು ಒಬ್ಬೊಬ್ಬರ ಜೀವಿತದಲ್ಲಿ ಇರುವಂತಹ ಪ್ರತಿಯೊಂದು ತಡೆಯನ್ನು ಕೂಡ ಹೊಡೆಯುವುದಕ್ಕಾಗಿ ಆತನು ನಮ್ಮ ಮುಂದೆ ಪ್ರವೇಶ ಮಾಡುವ ಆತನಾಗಿದ್ದಾನೆ. ನಾವು ಇಸ್ರಾಯೇಲ್ ಜನಗಳನ್ನು ನಾವು ನೋಡಿಕೊಳ್ಬಹುದು. ಐಗುಪ್ತ ದೇಶದಿಂದ ಅವರು ಬರುವಾಗ ಒಂದು ದೊಡ್ಡ ಸಮುದ್ರ ಅವರ ಮುಂದೆ ದೊಡ್ಡ ತಡೆಯಾಗಿ ನಿಂತುಕೊಂಡಿತ್ತು. ಹಿಂದೆ ನೋಡಿದ್ರೆ ಫರೋಹನ ಸೇನೆ ಮುಂದೆ ಸಮುದ್ರ ಅಡ್ಡವಾಗಿತ್ತು. ಅವರೆಲ್ಲರೂ ಭಯಭೀತರಾಗಿ ದೇವರ ಬಳಿಯಲ್ಲಿ ಮೊರೆ ಇಡುವಾಗ ದೇವರು ಅವರ ಜೀವಿತದಲ್ಲಿ ಇರುವಂತಹ ಆ ತಡೆಯನ್ನು ದೇವರು ತೆಗೆದಾಕಿದ್ದಾರೆ. ಹೌದು, ದೇವರು ಆ ಸಮುದ್ರವನ್ನು ವಿಭಾಗಿಸಿ ಒಣ ನೆಲದಲ್ಲಿ ಇಸ್ರಾಯೇಲ್ ಜನಗಳು ನಡೆದುಕೊಂಡು ಹೋಗುವಂತ ರೀತಿಯಲ್ಲಿ ದೇವರು ಅವರಿಗೆ ಅದ್ಭುತವನ್ನು ಮಾಡಿದ್ರು. ಅವರ ಜೀವಿತದಲ್ಲಿದ್ದಂತಹ ಆ ತಡೆಯನ್ನು ನೀಗಿಸಿ ಅದನ್ನು ಹಾದು ಹೋಗುವಂತ ಕೃಪೆಯನ್ನು ಅನುಗ್ರಹಿಸಿ ಕೊಟ್ಟರು. ಇವತ್ತು ನಿಮ್ಮ ಜೀವಿತದಲ್ಲೂ ನಾನಾ ವಿಧವಾದಂತ ತಡೆಗಳನ್ನ ಎದುರಿಸುತ್ತಾ ಇರಬಹುದು. ಇವತ್ತು ನೋಡುತ್ತಾ ಇರಬಹುದು, ಇವತ್ತು ಯಾವ ಕೆಲಸ ಮಾಡಲಿಕ್ಕೆ ಹೋದರೂ ಒಂದು ತಡೆಯಾಗಿ ನಿಮ್ಮ ಮುಂದೆ ಇರಬಹುದು. ಆದರೆ ದೇವರು ಇವತ್ತು ನಿಮ್ಮ ಮುಂದೆ ಹೊರಟು ಹೋಗಿ ಆತನು ನಿಮ್ಮ ಹಾದಿಯಲ್ಲಿರುವಂತಹ ಎಲ್ಲ ತಡೆಯನ್ನು ಹೊಡೆದು ಹಾಕಿ ದೇವರು ನಿಮ್ಮನ್ನ ಆಶೀರ್ವಾದವನ್ನು ಕಾಣುವಂತ ರೀತಿಯಲ್ಲಿ ಆತನು ನಡೆಸುವ ಆತನಾಗಿದ್ದಾನೆ. ಇವತ್ತು ನಾವು ಯಾವ ವಿಷಯಕ್ಕಾಗಿ ಸೋತು ಹೋಗದೆ, ಅಯ್ಯೋ ನಾವು ಏನು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ, ನಮ್ಮ ಕುಟುಂಬದಲ್ಲಿ ಯಾವ ಅದ್ಭುತ ಕಾರ್ಯ ನಡೀತಾ ಇಲ್ವಲ್ಲ, ಎಲ್ಲ ತಡೆಯಾಗಿ ನಿಂತುಕೊಳ್ಳುತ್ತಾ ಇದೆಯಲ್ಲ, ಯಾವ ಕೆಲಸಕ್ಕೆ ಕೈ ಹಾಕೋದನ್ನು ಅದು ತಡೆಯಾಗುತ್ತಾ ಇದೆಯಲ್ಲ ಎಂಬುದಾಗಿ ಹೇಳಿ ವರಿ ಮಾಡಬೇಡಿರಿ. ದೇವರು ನಿಮ್ಮ ಮುಂದೆ ಬಾಗಿಲನ್ನು ತೆರೆಯುವ ಆತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಮುಚ್ಚಿರುವಂತ ಎಲ್ಲ ಬಾಗಿಲನ್ನು ತೆರೆದು ಆತನು ನಿಮಗೆ ಆಶೀರ್ವಾದವನ್ನು ಕೊಡುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.